ಶ್ರೀಮತಿಯವರು ಮೇಡಮ್ಮು ಹೋಮ್ವರ್ಕ್ ಕೊಟ್ಬಿಟ್ರು ನನಗೆ. ಮಾಡ್ತಾ ಇದ್ದೀನಿ ನೋಡ್ರಿ ಹೋಮ್ವರ್ಕ್. ಒಂದೇ ಅಳತೆ ಒಂದೇ ಆಕಾರದಲ್ಲಿ ಸಿಹಿಯಾದ ಕರಿಗಡುಬು ಸಿದ್ಧಾಗಿದೆ. ಈ ಕಥೆಯ ನೀತಿ ನಾವಿರೋದ್ರಲ್ಲೇ ಸಂತೋಷವಾಗಿ ಇರಬೇಕು. ಸಖತ್ತಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ಕು ಒಂಥರ ಇದು ಹಾಕೊಂಡ್ರಿ. ಏ ನವಿಲೇ ಹೆಣ್ಣವಿಲೇ. ಆ ಸ್ಯಾರಿ ತೋರಿಸುವಂಥ ಸಮಯ. ಈ ಸ್ಯಾರಿ ಬಂದು ಡ್ರೆಸ್ ಸರ್ಕಲ್ ಅನ್ನೋ ಶೋರೂಮಲ್ಲಿ ತಗೊಂಡಿರೋದು. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮದಿದ್ರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮಾರಿಗೆ ಫಾಲೋ ಮಾಡಿ. ಇವತ್ತು ಬೆಳಗ್ಗೆ ಗೂಡ್ರ ಇಟ್ಕೊಂಡ್ಬಿಟ್ಟಿದೆ. ಗೂಡ್ರ ಅಂದರೆ ನಮ್ಮ ಕಡೆ ಗೂಡ್ರ ಅಂತೀವಿ, ಬೇರೆ ಕಡೆ ಸೋನೆ ಮಳೆ ತುಂತುರು ಮಳೆ ಅಂತಾರಲ್ಲ, ಹಂಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಹೋಗಂಗಿಲ್ಲ. ಅದಕ್ಕೆ ನಮ್ಮ ಶ್ರೀಮತಿಯವರು ಮೇಡಮ್ಮು ಹೋಮ್ವರ್ಕ್ ಕೊಟ್ಬಿಟ್ರು ನನಗೆ. ಮಾಡ್ತಾಯಿದ್ದೀನಿ ನೋಡ್ರಿ ಹೋಮ್ವರ್ಕ್. ಇದು ಪರ್ಕೆಗೆ ಕಸ ಗುಡ್ಸೋಕ್ಕೆ ಪರ್ಕೆ ಮಾಡೋದಕ್ಕೆ ಗರಿ ಎಲ್ಲ ಸಿಗಿಕೊಡು ಅಂದರು. ಇದರ ಕಡ್ಡಿ ಎಲ್ಲ ಸಿಗಿದು ಗರಿ ಎಲ್ಲ ತೆಗೆದಾಕಿ ಪರ್ಕೆ ರೆಡಿ ಮಾಡಿಕೊಡ್ಬೇಕು ಅವ್ರಿಗೊಂದು. ಈಗ ಬೆಳಗ್ಗೆ ಇದೇ ಕೆಲಸ, ಮಳೆ ಇಟ್ಕೊಂಡಿರುತ್ತೆ, ಇಲ್ಲಿ ಹೋಗಂಗಿಲ್ಲ ಹೊರಗಡೆ. ಅದಕ್ಕೆ ನಾನು ಗರಿಯೆಲ್ಲ ಸೀಳಿ ಪರ್ಕೆ ಮಾಡೋ ಅಷ್ಟೊತ್ತಿಗೆ ನಮ್ಮ ಶ್ರೀಮತಿಯವರು ಈ ಕಡೆ ಏನು ಮಾಡ್ತಿದ್ದಾರೆ ನೋಡ್ರಿ, ಕರ್ಗಡ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಹೂರ್ಣ ಎಲ್ಲ ರುಬ್ಬಿಟ್ಟು ಪಿಡ್ಸೆ ಕಟ್ಟಿಕ್ಕಿದ್ದಾರೆ ನೋಡ್ರಿ ಹಿಂಗೆ. ಆಮೇಲೆ ಹೂರ್ಣದಲ್ಲಿಂದ ಕಪ್ಪು ಚುಕ್ಕೆ ಥರ ಕಾಣ್ತಲ್ಲ, ಅದು ಏನದು ಅಂತ ಏನೋ ಅಂದ್ಕೋಬೇಡಿ. ಅದು ನಾವು ಮನೆಯಲ್ಲೇ ಬೆಳೆದಿರುವಂಥ ತೊಗರಿಬೇಳೆ. ನಾವು ಮನೆಯಲ್ಲೇ ಬೆಳೆದು ಮಿಲ್ ಮಾಡಿಸೋದ್ರಿಂದ ಸ್ವಲ್ಪ ಸಿಪ್ಪೆ ಇರುತ್ತೆ, ತೊಗರಿಬೇಳೆ ಸಿಪ್ಪೆ ಅಷ್ಟೇ. ಅಂಗಡಿಯಿಂದ ತರೋದಾದರೆ ನೀಟಾಗೆಲ್ಲ ಮಿಲ್ ಮಾಡಿಸಿ ಅವರೇನೋ ಪಾಲಿಶ್ ಎಲ್ಲ ಮಾಡಿಸಿರ್ತಾರೆ, ಅದು ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ ನಮ್ಮ ಶ್ರೀಮತಿಯವರು ಹೂರ್ಣನೆಲ್ಲ ಪಿಡ್ಸೆ ಮಾಡಿಟ್ಟು ಮತ್ತು ಮೈದಾ ಹಿಟ್ಟು ಕಲಸಿಟ್ಟು ಆ ಮೈದಾ ಹಿಟ್ಟಲ್ಲಿ ಹೀಗೆ ಎಲೆ ಒಸ್ಕೊತಾ ಇದ್ದಾರೆ. ಇದನ್ನು ನಮ್ಮ ಕಡೆ ಎಲೆ ಒಸಿಯೋದು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಒಬ್ಬರೇ ಕರ್ಗಡ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಎಲ್ಲ ಒಸ್ಕೊಳೋದಿಲ್ಲ, ಸ್ವಲ್ಪ ಎಲೆಗಳನ್ನ ಅಷ್ಟೇ ಒಸ್ತಿಟ್ಟು ಅದಕ್ಕೆ ಅವರು ಕರ್ಗಡಬು ತೇಲ್ಸಿದ್ಮೇಲೆ ಮತ್ತೆ ಮಾಡ್ಕೋತಾರೆ. ಹಾಗೆ ಸ್ವಲ್ಪನೇ ಮಾಡ್ಕೋತಾರೆ. ಕೆಲವರು ಕರ್ಗಡಬನ್ನ ಮುಚ್ಚೋದು ಕೈಯಲ್ಲೇ ಮುಚ್ತಾರೆ, ಆದರೆ ನಮ್ಮ ಶ್ರೀಮತಿಯವರು ಇದಕ್ಕೊಂದು ಟೆಕ್ನಿಕ್ ಕಂಡಿಟ್ಕೊಂಡಿದ್ದಾರೆ. ತುಂಬ ಜನ ಈ ಥರ ಮಾಡ್ತಾರೆ ಅನಿಸುತ್ತೆ. ಕರ್ಜಿಕಾಯಿನ ಮಾಡ್ತಾರಲ್ಲ, ಅದರದ್ದೇನೋ ಮುಚ್ಚೋದು ಪ್ಲಾಸ್ಟಿಕ್ಕಿಂದೇನೋ ಬರುತ್ತಲ್ಲ, ಅದರಲ್ಲಿ ಒಸ್ತಿರೋ ಎಲೆ ಇಟ್ಬಿಟ್ಟು ಸುತ್ತ ಬೆರಳಲ್ಲಿ ಎತ್ಕೊಂಡು ನೀರು ಸವರ್ತಾರೆ. ಅದು ಕಚ್ಕೋಬೇಕಲ್ಲ, ಅದಕ್ಕೆ ನೀರು ಸವರ್ಬಿಟ್ಟು ಮತ್ತು ಹೂರ್ಣ ಒಳಗಡೆ ಪಿಡ್ಸೆ ಇರ್ತದಲ್ಲ, ಆ ಹೂರ್ಣಕ್ಕೆ ಪಿಡ್ಸೆ ಇಟ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಉಳಿದಿರೋವಂಥ ಮೈದಾ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಕರ್ಗಡಬು ಒಳ್ಳೆ ಶೇಪಲ್ಲಿದೆ. ಮತ್ತು ಎಲ್ಲ ಕರ್ಗಡಬು ಇದೇ ಥರ ಒಂದೇ ಅಳತೆ ಒಂದೇ ಆಕಾರದಲ್ಲಿರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗಾಗಿ ಇವರು ಈ ಥರ ಮಾಡ್ತಾರೆ. ಇನ್ನೊಂದು ಕಡೆ ಎಣ್ಣೆ ಬಿಸಿಗಿಟ್ಟಿದ್ರು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಮುಚ್ಚಿರುವಂಥ ಕರ್ಗಡಬನ್ನೆಲ್ಲ ಒಂದೊಂದಾಗಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಗೋಲ್ಡನ್ ಫ್ರೈ ಒಂಬಣ್ಣ ಏನು ಹೇಳ್ತಾರಲ್ಲ, ಆ ಥರ ಕಲರ್ ಬರೋವರೆಗೂ ತೇಲಿಸ್ಕೋಬೇಕು. ತೇಲಿಸ್ಕೊಂಡು ತೆಗೆದ್ರೆ ಒಂದೇ ಅಳತೆ ಒಂದೇ ಆಕಾರದಲ್ಲಿ ಸಿಹಿಯಾದ ಕರಿಗಡುಬು ಸಿದ್ಧಾಗಿದೆ. ಈಗ ಬೆಳಗ್ಗೆನೇ ನಮ್ಮ ಶ್ರೀಮತಿಯವರು ಯಾಕೆ ಕರ್ಗಡ್ ಮಾಡ್ತಾ ಇದ್ದಾರೆ ಅಂದರೆ, ರಾತ್ರಿ ಅವ್ರ ಅಣ್ಣ ಬಂದಿದ್ದರು. ಅವ್ರ ಅಣ್ಣ ಬಂದಾಗ ಒಬ್ಬಟ್ಟು ಮಾಡಿದರು, ಮತ್ತು ಮಿಕ್ಕಿತ್ತಲ್ಲ ಹೂರ್ಣ ಅದನ್ನು ಹಾಗೆ ಎತ್ತಿಟ್ಟಿದ್ರು. ಈಗ ಅದನ್ನು ಕರ್ಗಡ್ ಮಾಡ್ತಾ ಇದ್ದಾರೆ. ಅವ್ರ ಅಣ್ಣ ಯಾಕೆ ಬಂದಿದ್ರು ಅಂತ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಆಮೇಲೆ ನಮ್ಮ ಜಾಣೆ ಮಗಳು ಪ್ರತಿಭಾ ಕಾರಂಜಿನಲ್ಲಿ ಕತೆ ಹೇಳಿ ಪ್ರೈಸ್ ತಂದಾಗ ಕೇಳಿದರು, ಕಮೆಂಟ್ ಮಾಡಿದರು, ಯಾವ ಕತೆ ಹೇಳಿದ್ದು, ಕತೆ ಹೇಳಿಸಿ ವಿಡಿಯೋ ಮಾಡಿ ಅಂತ. ಈಗ ಈ ವಿಡಿಯೋದಲ್ಲಿ ನಮ್ಮ ಜಾಣೆ ಮಗಳು ಕೈಲೇ ಅವಳು ಹೇಳಿದ ಕತೆ ಹೇಳಿಸ್ತೀನಿ. ಬನ್ನಿ ಹೋಗಿ ಕತೆ ಕೇಳ್ಕೊಬರೋಣ. ನೋಡ್ರಿ, ನಮ್ಮ ಜಾಣೆ ಮಗಳು ಪ್ರತಿಭಾ ಕಾರಂಜಿನಲ್ಲಿ ಕತೆ ಹೇಳಿ ಬಹುಮಾನ ತಗೊಬಂದಿದ್ದು. ಆಗ ನಾನು ಫೋಟೋ ಹಾಕಿದ್ದೆ ಅದರದ್ದು. ತುಂಬ ಜನ ಪ್ರೀತಿಯಿಂದ ಶುಭಾಶಯ ತಿಳಿಸಿದ್ರಿ, ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಹಾಗೆ ಕಮೆಂಟ್ ಮಾಡಿದರು, ಯಾವ ಕತೆ ಹೇಳಿದ್ದು, ಕತೆ ಹೇಳಿಸಿ ಒಂದು ವಿಡಿಯೋ ಮಾಡಿ ಅಂತ. ಈ ವ್ಲಾಗಲ್ಲಿ ಮಧ್ಯದಲ್ಲಿ ಅದು ಒಂದು ಆಗಿಬಿಡಲಿ. ಈಗ ನಮ್ಮ ಜಾಣೆ ಮಗಳು ಯಾವ ಕತೆ ಹೇಳಿದ್ಲು ಅಂತ ಅವಳಿಂದನೇ ಹೇಳಿಸ್ತಾ ಇದ್ದೀನಿ. ಕತೆ ಹೇಳ್ಚೆ ಮಗಳೇ? ಹಾಂ, ಸರಿ, ಮುಂದೆ ಬಾ ಒಂಚೂರಂಗೆ ಜೋರಾಗಿ ಹೇಳ್ಬೇಕು. ಹಾಂ, ಆಯ್ತಾ? ರೆಡಿ, 1 2 3 ಸ್ಟಾರ್ಟ್. ನಾನು ಈ ದಿನ ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳುತ್ತಿದ್ದೇನೆ. ಆ ಕತೆ ಹೆಸರು ಕಲ್ಲು ಕುಟುಕನ ಕತೆ. ಒಂದೂರಲ್ಲಿ ಒಬ್ಬ ಕಲ್ಲು ಕುಟ್ಟವನಿರ್ತಾನೆ. ಅವನು ತುಂಬಾ ಶ್ರಮದಿಂದ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಅವನು ಅಷ್ಟೇ ಸಂತೋಷವಾಗಿ ಸಹ ಇರ್ತಾನೆ. ಒಂದ್ ದಿವಸ ಅವನಿಗನ್ಸುತ್ತೆ, ಅಯ್ಯೋ ಈ ಬೆಟ್ಟಕ್ಕೆ ಹೋಗಿ ಯಾರು ಕಲ್ಲು ಕುಟ್ಟುತ್ತಾರೆ, ನನ್ನ ರಾಜ ಆಗಿದ್ದಿದ್ರೆ ಹೇಗಿರ್ತಿತ್ತು ಅಂತ.
ಅವಾಗೊಂದು ತಕ್ಷಣ ರಾಜ ಆಗ್ಬಿಡ್ತಾನೆ. ಪಕ್ಕದಲ್ಲಿ ರಾಣಿ, ಪಕ್ಕದಲ್ಲಿ ಆಳು ಕಾಳು, ಸೈನಿಕರು, ಸಿಂಹಾಸನ, ಅರಮನೆ. ಇದು ನೋಡಿ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಸಂತೋಷವಾಗಿರ್ತಾನೆ. ಒಂದ್ ದಿವಸ ಅವನು ಉಪ್ಪರಿಗೆ ಮೇಲೋಗ್ಬಿಟ್ಟು ತಲೆ ಎತ್ತಿ ನೋಡ್ತಾನೆ, ಸೂರ್ಯ ಮೇಲಿದ್ದಾನೆ. ಅವಾಗ ಅವನಿಗೆ ಅನ್ಸುತ್ತೆ, ಈ ರಾಜುಗಿಂತ ಈ ಸೂರ್ಯನೇ ತುಂಬಾನೇ ಶಕ್ತಿಶಾಲಿ ಅಲ್ವಾ, ನಾನು ಸೂರ್ಯ ಆಗಿದ್ದಿದ್ರೆ ಹೇಗಿರ್ತಿತ್ತು ಅಂತ. ಅವಾಗ ಒಂದು ತಕ್ಷಣ ಸೂರ್ಯ ಆಗ್ಬಿಡ್ತಾನೆ. ಸೂರ್ಯ ಆಗಿ ಇಡೀ ಜಗತ್ತಿಗೆ ಬೆಳಕು ಕೊಟ್ಕೊಂಡು ತುಂಬಾನೇ ಸಂತೋಷವಾಗಿರ್ತಾನೆ. ಒಂದ್ ದಿವಸ ಅವನಿಗೆ ಮುಖಕ್ಕೇನೋ ಅಡ್ಡ ಬಂದಂಗಾಗುತ್ತೆ. ಕಣ್ಸರ್ಸಿ ನೋಡ್ತಾನೆ, ಮೋಡ. ಅವಾಗ ಅವನಿಗೆ ಅನ್ಸುತ್ತೆ, ಈ ಸೂರ್ಯನಿಗಿಂತ ಈ ಮೋಡನೇ ತುಂಬಾನೇ ಶಕ್ತಿಶಾಲಿ ಅಲ್ವಾ, ನನ್ನ ಮೋಡ ಆಗಿದ್ದಿದ್ರೆ ಹೇಗಿರ್ತಿತ್ತು ಅಂತ. ಅವಾಗ ಒಂದು ತಕ್ಷಣ ಮೋಡ ಆಗ್ಬಿಡ್ತಾನೆ. ಮೋಡ ಆಗಿ ಆಕಾಶದಲ್ಲೆಲ್ಲ ತೇಲಾಡ್ಕೊಂಡು ಸೂರ್ಯ ಚಂದ್ರನೆಲ್ಲ ಅಡ್ಡಗಾಡ್ಕೊಂಡು ತುಂಬಾನೇ ಗರ್ವ ಪಡ್ಕೊಂಡಿರ್ತಾನೆ. ಒಂದ್ ದಿವಸ ಅವನಿಗೇನೋ ತರ್ದಂಗಾಗುತ್ತೆ. ನೋಡ್ತಾನೆ, ಒಂದು ದೊಡ್ಡ ಬೆಟ್ಟ ಇದೆ. ಅವಾಗ ಅವನಿಗೆ ಅನ್ಸುತ್ತೆ, ಈ ಮೋಡಕ್ಕಿಂತ ಈ ಬೆಟ್ಟನೇ ತುಂಬಾನೇ ಶಕ್ತಿಶಾಲಿ ಅಲ್ವಾ, ನನ್ನ ಬೆಟ್ಟ ಆಗಿದ್ದಿದ್ರೆ ಹೇಗಿರ್ತಿತ್ತು ಅಂತ. ಅವಾಗ ಒಂದು ತಕ್ಷಣ ಬೆಟ್ಟ ಆಗಿಬಿಡ್ತಾನೆ. ಬೆಟ್ಟ ಆಗಿ ತುಂಬಾನೇ ಸಂತೋಷವಾಗಿರ್ತಾನೆ. ಒಂದ್ ದಿವಸ ಅವನ ಕಾಲ ಹತ್ರ ಏನೋ ಕುಟುತ್ತಿರೋ ಶಬ್ದ ಬರುತ್ತೆ. ಕೆಳಗಡೆ ಬಗ್ಗೆ ನೋಡ್ಕೊತಾನೆ, ಒಬ್ಬ ಕಲ್ ಕುಟ್ಟವನು ಆ ಬೆಟ್ಟನ ಕುಟ್ಟುತ್ತಾ ಇರ್ತಾನೆ. ಅವಾಗ ಅವನಿಗೆ ಅನ್ಸುತ್ತೆ, ಈ ಕಲ್ ಕುಟ್ಟವನು ಈ ಬೆಟ್ಟನೇ ಕರಗಿಸಾಕ್ತಾನೆ ಅಂದ್ರೆ ಈ ಬೆಟ್ಟಕ್ಕಿಂತ ಈ ಕಲ್ ಕುಟ್ಟವನೇ ತುಂಬಾನೇ ಶಕ್ತಿಶಾಲಿ ಅಲ್ವಾ, ನನ್ನ ಕಲ್ ಕುಟ್ಟವನಾಗಿದ್ದಿದ್ರೆ ಹೇಗಿರ್ತಿತ್ತು ಅಂತ. ಅವಾಗ ಒಂದು ತಕ್ಷಣ ಮತ್ತೆ ಕಲ್ ಕುಟ್ಟವನಾಗ್ತಾನೆ. ಅವನು ಮುಂಚೆ ಹೇಗೆ ಶ್ರಮದಿಂದ ಕೆಲಸ ಮಾಡ್ಕೊಂಡಿದ್ನು ಅದೇ ಥರ ಶ್ರಮದಿಂದ ಕೆಲಸ ಮಾಡ್ಕೊಂಡು ಮತ್ತೆ ಅಷ್ಟೇ ಸಂತೋಷವಾಗಿ ಇರ್ತಾನೆ. ಈ ಕಥೆಯ ನೀತಿ ನಾವಿರೋದ್ರಲ್ಲೇ ಸಂತೋಷವಾಗಿ ಇರಬೇಕು. ಎಲ್ಲರಿಗೂ ಧನ್ಯವಾದಗಳು. ವೆರಿ ಗುಡ್ ಮಗಳೇ, ತುಂಬ ಚೆನ್ನಾಗಿ ಹೇಳಿದೆ. ಮುಂದೇನು ಇದೇ ಥರ ಚೆನ್ನಾಗಿರೋ ಕಥೆಗಳು ಹೇಳಿ ಪ್ರೈಸ್ ತರಬೇಕು, ಆಯಿತಾ? ಒಳ್ಳೊಳ್ಳೆ ಕಥೆಗಳ್ನ ಹೇಳ್ಕೊಡ್ತೀನಿ ನಾನು. ಓಕೆ, ನನ್ನ ಕಡೆಯಿಂದ ಇನ್ನೊಂದು ಸಲ ಚಪ್ಪಾಳೆ. ಕಥೆಯ ನೀತಿ ಏನು ಅಂತ ಗೊತ್ತಾಯ್ತಲ್ಲ ನಿಮ್ಮೆಲ್ರಿಗೂ. ಇರೋದ್ರಲ್ಲೇ ಸಂತೋಷವಾಗಿ ಇರಬೇಕು. ನಾವಿರೋ ಥರ, ನಾವಿವಾಗಿದ್ದೀವಲ್ಲ ಆ ಥರ ಅಲ್ಲಮ್ಮ? ಇದು ಕತೆ. ಈ ವರ್ಷ ಹೇಳಿದ ಕತೆ ಒಂದು ಒಳ್ಳೆ ನೀತಿ ಕತೆ ಹೇಳ್ಕೊಟ್ಟಿದ್ದೀನಿ ನನ್ನ ಮಗಳಿಗೆ, ಅದನ್ನೇ ಹೇಳಿದ್ದಾಳೆ. ಮತ್ತು ಲಾಸ್ಟ್ ಇಯರ್ ಇನ್ನೊಂದು ಕತೆ ಹೇಳಿದ್ದೆ, ಅದರಲ್ಲೂ ಬಹುಮಾನ ಬಂದಿತ್ತು. ಆ ಕತೆನ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಹೇಳಿಸ್ತೀನಿ. ಈಗ ಈ ಕತೆಗೆ ಏನೇನು ಪ್ರೈಸ್ ಬಂತು ಅಂತ ನನ್ನ ಮಗಳು ನಿಮಗೆ ತೋರಿಸ್ಬೇಕಂತೆ. ಅದಕ್ಕೆ ಅವಳ ಪ್ರಶಸ್ತಿನೆಲ್ಲ ತೋರಿಸೋಣ ಅಂತ. ನೋಡ್ರಿ, ನನ್ನ ಮಗಳಿಗೆ ಈ ಪ್ರಶಸ್ತಿ ಬಂದಿದೆ. ಇದು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಬಹುಮಾನ ಬಂದಿರೋದು. ಆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಜೊತೆ ಪ್ರಥಮ ಬಹುಮಾನಕ್ಕೆ ಈ ಸ್ಟೀಲ್ ಬಾಕ್ಸ್ ಕೊಟ್ಟಿದ್ದಾರೆ. ತಾಲೂಕು ಮಟ್ಟದಲ್ಲಿ ಥರ್ಡ್ ಪ್ರೈಸ್ ಬಂದಿರೋದು ಅದು ಈ ಸರ್ಟಿಫಿಕೇಟು. ಆಮೇಲೆ ಜೊತೆಗೆ ಅದ್ರ ಜೊತೆಗೂ ಅಷ್ಟೇ ಒಂದು ಟಿಫನ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಓದ್ಸಲ ಲಾಸ್ಟ್ ಟೈಮ್ ಚೆನ್ನಾಗಿ ಕೊಟ್ಟಿದ್ರು. ಈ ಥರ ಸರ್ಟಿಫಿಕೇಟ್ ಕೊಟ್ಟಿದ್ರು, ಪ್ರಶಸ್ತಿ ಪತ್ರ ಮತ್ತು ಶೀಲ್ಡು, ಆಮೇಲೆ ಒಂದು ಮೆಡಲ್ ಸಹ ಹಾಕಿದ್ರಲ್ಲ, ಒಂದು ಮೆಡಲ್ಲು ಕೊಟ್ಟಿದ್ರು. ಚೆನ್ನಾಗಿತ್ತು. ಅವನ್ನೆಲ್ಲ ಎತ್ತಿಟ್ಟಿದ್ದೀವಿ. ಅದ್ರ ಜೊತೆ ಈ ಸ್ಟೀಲ್ ಬಾಕ್ಸ್ ಸಹ, ಲಂಚ್ ಬಾಕ್ಸು ಎತ್ತಿಟ್ಟಿದ್ವಿ. ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ಎಲ್ಲ ಆಟ ಆಡ್ಬೇಕಾದ್ರೆ ಸ್ಪೋರ್ಟ್ಸಲ್ಲಿ ಎಲ್ಲಿ ಗೆದ್ದವ್ರಿಗೆ ಲೋಟ, ನೀರು ಲೋಟ ಆ ಥರ ಕೊಡೋರು. ಇಷ್ಟು ಪ್ರಶಸ್ತಿ ಕತೆ. ಆಮೇಲೆ ನಮ್ಮ ಶ್ರೀಮತಿ ಅವರ ಅಣ್ಣ ಅಂದರೆ ನಮ್ಮ ಜಾಣೆಯವರ ಮಾಮ, ಕೃಷ್ಣ ಮಾಮ. ಅವನು ಕೃಷ್ಣ ಮಾಮ ಅನ್ನಕ್ಕೆ ಗೊತ್ತಿರಲ್ಲ ಇವಳಿಗೆ. ಚಿಕ್ಕ ಮಗು ಇದ್ದಾಗ ಕೃಷ್ಣ ಮಾಮ ಅನ್ನೋಳು. ಅದಕ್ಕೆ ನಾವು ಮೊಬೈಲಲ್ಲೂ ಸಹ ಹಾಗೆ ಕೃಷ್ಣ ಮಾಮ ಅಂತಲೇ ಸೇವ್ ಮಾಡ್ಕೊಂಡು ಕೃಷ್ಣ ಮಾಮ ಬಂದಿದ್ನಲ್ಲ. ಯಾಕೆ ಬಂದಿದ್ದ ಅಂದರೆ ಅದಕ್ಕೆ ನಮ್ಮ ಶ್ರೀಮತಿ ಅವರು ಹೇಳ್ತಾರೆ ನೋಡಿ. ಡ್ರೆಸ್ ಇದೆ, ಸೀರೆ ತೋರಿಸೋದ ಫಸ್ಟ್ ಡ್ರೆಸ್ ತೋರಿಸೋದ? ಹಾಂ, ಸೊಸೆಗೋಸ್ಕರ ಒಂದು ಸಖತ್ತಾಗಿರೋ ಡ್ರೆಸ್ ತಂದಿದ್ದಾನೆ. ವೇಲ್ ಬಂದಿದೆಯಾ ಅದಕ್ಕೆ? ಇದು ವೇಲು. ವೇಲೆಲ್ಲ ಆ ಕಡೆ ಈ ಕಡೆ ಸೈಡ್ ಡಿಸೈನ್ ಇದೆನಾ, ಮಣಿ ಹಾಕಿದ್ದಾರೆ. ಆಮೇಲೆ ಎಲ್ಲಿ ಸಖತ್ತು ಗ್ರ್ಯಾಂಡ್ ಲುಕ್ ಐತಿ, ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿದೆ. ನಿಂಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆಯ್ತೇನಮ್ಮ? ನಂಗೆ ಇಷ್ಟ ಆಯ್ತು, ಚೆನ್ನಾಗಿದೆ ನೋಡಿ. ಆಮೇಲೆ ಇದಕ್ಕೆ ಇದು ಮಿಡಿ ತರ ಅಲ್ಲ ಸಹ ಬಂದಿದೆ. ನಾವು ಬೇಕು ಅಂದ್ರೆ ಸ್ಟಿಚ್ ಮಾಡ್ಕೋಬಹುದು, ಬೇಡ ಅಂದ್ರೆ ಹಂಗೆ ವೇರ್ ಮಾಡ್ಬೋದು. ಹೌದಾ, ಆ ತರನಾ? ಓಕೆ. ಆಮೇಲೆ ಇದಕ್ಕೆ ಇದು ಮಿಡಿ ತರ ಅಲ್ಲ? ಮಿಡಿನಾ ಇದು? ಲಾಂಗ್ ಮಿಡಿನಾ? ನೋಡ್ರಿ, ಈ ತರ ಬಂದಿದೆ. ಓಹ್, ಏನು ಹಿಂಗಿದೆ ಇದು, ಚೆನ್ನಾಗಿದೆ, ಸಖತ್ತಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್. ಒಂಥರ ಇದು ಹಾಕೊಂಡ್ರಿ, ಏ ನವಿಲೇ ಹೆಣ್ಣವಿಲೇ ಆ ತರ ಇರುತ್ತೆ. ಒಂಥರ ನವಿಲು ಗರಿಬಿಸ್ತಾಗಿರುತ್ತಲ್ಲ ಆ ತರ ಲುಕ್ ಇದೆ ಇರುತ್ತೆ ಇದು ಹಾಕೊಂಡ್ರೆ. ಇದು ಜಾಣೆ ಮಗಳು ಡ್ರೆಸ್ ಆಯ್ತು. ಈಗ ಅಮ್ಮಂದಲ್ಲಮ್ಮ, ಅತ್ತೆದು. ಈಗ ಅದು
ಅತ್ತೆಗೋಸ್ಕರ ತರಿಸಿರೋದು ಆ ಸ್ಯಾರಿ. ಆ ಸ್ಯಾರಿ ತೋರಿಸುವಂಥ ಸಮಯ. ಈ ಸ್ಯಾರಿ ಬಂದು ಡ್ರೆಸ್ ಸರ್ಕಲ್ ಅನ್ನೋ ಶೋರೂಮಲ್ಲಿ ತಗೊಂಡಿರೋದು, ಬನ್ನೇರ್ಘಟ್ಟ ರೋಡಲ್ಲಿ. ಅರ್ಕೆರೆನಾ? ಬನ್ನೇರ್ಘಟ್ಟ ರೋಡಲ್ಲ, ಕರೆಕ್ಟ್. ಬನ್ನೇರ್ಘಟ್ಟ ರೋಡು ಅರ್ಕೆರೆನಲ್ಲಿ ತಗೊಂಡಿರೋ ಅಂಥದ್ದು. ಇದು ಸೀರೆ. ಇದು ಮೇಲೆ ಬಾರ್ಡರ್ ಬರುತ್ತೆ, ಅದು ಕೆಳಗಡೆ ಬಾರ್ಡರ್ ಬರುತ್ತೆ. ನೋಡಿ ಸ್ಯಾರಿ ತುಂಬಾ ಚಿಕ್ಕದಾಗಿ ಹೂವ ಬಂದಿದೆ. ಇಲ್ಲಿ ಸ್ಯಾರಿ ತುಂಬಾ ಈ ತರ ಚಿಕ್ಕದಾಗಿ ಹೂವ ಬಂದೈತೆ. ಈ ತರ ಬಂದ್ರೆ ಸ್ಯಾರಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕಾಣ್ತೈತಲ್ಲ ಉಟ್ಕೊಂಡಾಗ. ಸ್ಯಾರಿ ಫುಲ್ ಹಿಂಗೆ ಇದೆ ನೋಡ್ರಿ, ಇದೇ ತರ ಚೆನ್ನಾಗೈತೆ ಸೀರೆ. ನೆಕ್ಸ್ಟ್ ಸೆರ್ಗ. ಇದು ಸೆರ್ಗು. ಸೆರ್ಗೆ ನೀವು ಸಖತ್ತಾಗೈತೆ, ಗ್ರ್ಯಾಂಡ್ ಆಗಿ ಚೆನ್ನಾಗಿದೆ ನೋಡಿ, ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತಲ್ವಾ. ಒಂದ್ ನಿಮಿಷ, ಏನು ಇದು ಅರ್ಧೋಗ್ಬಿಟ್ಟೆ ಸೀರೆ? ಅರ್ಧೋಗಿಲ್ಲ, ಅದು ಇಲ್ಲಿ ಅರ್ಧೋಗಿರೋದಲ್ಲ, ಬ್ಲೌಸ್ಗೆ ಅಂತ ಎಕ್ಸ್ಟ್ರಾ ಈ ತರ ಬಿಡ್ತಾರೆ. ಇದು ಏನಕ್ಕೆ ಬಿಡ್ತಾರೆ ಗೊತ್ತಾ? ತೋರ್ಸು ಒಂದ್ಸರಿ ಇದನ್ನ ನೋಡು. ನನ್ನ ಅರ್ಧೋಗ್ಬಿಟ್ಟೈತೆ ಸೀರೆ ಅಂತ ಹೇಳಿದ್ ನೋಡಿ. ಅರ್ಧೋಗಿರೋದಲ್ಲ, ಈ ತರ ಏನಕ್ಕೆ ಬಿಡ್ತಾರೆ ಗೊತ್ತಾ? ಬ್ಲೌಸ್ಗೆ ಕರೆಕ್ಟ್ ಆಗಿ ಕಟ್ ಮಾಡ್ಕೋತಾರೆ, ಆಮೇಲೆ ಇದ್ರಲ್ಲಿ ಈ ಎಳೆ 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 ಎಲ್ಲ ಬಿಚ್ಚುತ್ತಾರೆ. ಬಿಚ್ಚಿಬಿಟ್ಟು ಡೈರೆಕ್ಟ್ ಈ ಸ್ಯಾರಿ ಥ್ರೆಡ್ ಇರುತ್ತಲ್ವಾ ಅದ್ರಲ್ಲೇ ಕುಚ್ಚಾಕ್ತಾರೆ, ಗೊತ್ತಾ ನಿನ್ಗೆ? ಹೌದಾ? ಕುಚ್ಚಾಕೋದಕ್ಕೋಸ್ಕರ ಕುಚ್ಚಾಕೋದಕ್ಕೋಸ್ಕರ ಬಿಟ್ಟಿರ್ತಾರೆ. ನೀವು ಬೇಕು ಅಂದ್ರೆ ಹಂಗೂ ಹಾಕಿಸ್ಕೋಬಹುದು ಬೇಕಾದವರು, ಬೇಡ ಅಂದ್ರೆ ಕ್ರೋಶದಲ್ಲೂ ಸಹ ಹಾಕಿಸ್ಕೋಬಹುದು. ಹೌದಾ? ಈಗ ಇದ್ರಲ್ಲಿ ಎಳೆ ಎಳೆ ತೆಗೆದ್ರೆ ಇಲ್ಲಿವರೆಗೂ ಬರುತ್ತೆ, ಆಮೇಲೆ ಲಾಕ್ ಹಾಕ್ಬಿಟ್ಟು ಕುಚ್ಚಾಕ್ತಾರೆ. ಸ್ಯಾರಿ ಥ್ರೆಡ್ ಅಲ್ಲೇ ಕುಚ್ಚಾಕ್ತಾರೆ. ಹಂಗೂ ಮಾಡ್ತಾರಾ? ಓಕೆ. ಆಮೇಲೆ ಇದು ಬ್ಲೌಸ್. ಬ್ಲೌಸ್ ಸಖತ್ತಾಗಿದೆ, ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಸ್ಯಾರಿಗೂ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗೈತೆ. ಮತ್ತೆ ಬ್ಲೌಸ್ ಅಲ್ಲೂ ಅಷ್ಟೇ ನೋಡು, ಅಲ್ಲಲ್ಲೇ ಚಿಕ್ಕ ಫ್ಲವರ್ ಬುಟ್ಟ ಬಂದೈತೆ. ಚೆನ್ನಾಗೈತೆ. ಬಾರ್ಡರ್ ಅಷ್ಟೇ, ಇದು ಬೇರೆ ಹೊಸ ಡಿಸೈನ್ ಇದೆ ನೋಡು. ಹೊಸ ತರ ಡಿಸೈನ್ ಅಲ್ಲ. ನಮ್ಮ ಜಾಣೆ ಮಗಳಿಗೆ ಅವ್ರ ಮಾಮ, ಅವ್ರ ಕೃಷ್ಣ ಮಾಮ ಡ್ರೆಸ್ ತಂದಿರೋದು ಯಾಕೆ ಅಂದ್ರೆ ನಮ್ಮ ಜಾಣೆ ಮಗಳ ಮೇಲಿರೋ ಪ್ರೀತಿಯಿಂದ. ಸೊಸೆ ಅಂದ್ರೆ ತುಂಬಾ ಪ್ರೀತಿ ಅವ್ರ ಮಾವಂಗೆ. ಅದಕ್ಕೆ ಇನ್ನೊಂದು ಕಾರಣ, ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ಅಲ್ಲಿ ಹಾಕೊಂಡ್ಲಿ ಅಂತ ಈ ಸ್ಯಾರಿ ಮತ್ತೆ ನಮ್ಮ ಜಾಣೆ ಮಗಳು ಡ್ರೆಸ್ ಎರಡೂ ತಂದಿರೋದು. ಯಾವ್ದಮ್ಮ ಅದು ಅಂಗಡಿ ಹೆಸರು? ಡ್ರೆಸ್ ಸರ್ಕಲ್ ಅರ್ಕೆರೆನಾ ಅದು? ಬನ್ನೇರ್ಘಟ್ಟ ರೋಡ್ ಅರ್ಕೆರೆ ಅಲ್ಲಿರೋ ಡ್ರೆಸ್ ಸರ್ಕಲ್ ಅಲ್ಲಿ ಆ ಶೋರೂಮಲ್ಲಿ ತಂದಿರೋದು. ತುಂಬಾ ಇಷ್ಟ ಆಯ್ತು ನಮ್ಗದು. ಜಾಣೆ ಮಗಳು ಡ್ರೆಸ್ ತುಂಬಾ ಇಷ್ಟ ಆಯ್ತು. ಸ್ಯಾರಿನೂ ಚೆನ್ನಾಗಿರೋ ಸೆಲೆಕ್ಷನ್ ಮಾಡಿದ್ದಾರೆ, ಚೆನ್ನಾಗಿದೆ ಕಲರು. ಸ್ಯಾರಿ ಯಾಕೆ ತಂದಿದ್ದು ಅಂತ ನಮ್ಮ ಶ್ರೀಮತಿ ಅವರು ಹೇಳ್ತಾರೆ. ಹೇಳಿ ಮೇಡಮ್, ಯಾಕೆ ಹೇಳಿದ್ರಲ್ವಾ ಯಾವ್ದೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಯಾವ್ದೋ ಫಂಕ್ಷನ್ ಅಲ್ಲ, ನಮ್ಮ ಅತ್ತಿಗೆದು ಸೀಮಂತ ಇದೆ, ಅಂದ್ರೆ ನಮ್ಮ ಅಣ್ಣನ ಹೆಂಡ್ತಿದು. ಅದಕ್ಕೋಸ್ಕರ ನಮ್ ಜಾಣೆಗೆ ಅವ್ರ ಮಾಮ ತುಂಬಾ ಪ್ರೀತಿಯಿಂದ ಡ್ರೆಸ್ ತಗೋ ಬಂದಿದ್ದಾನೆ. ಹಾಗೆ ನಾವು ಅವ್ರಿಗೆ ಒಂದು ಸ್ಯಾರಿನ ಕೊಡ್ಬೇಕು, ಅದಕ್ಕೋಸ್ಕರ ನಾವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೋ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅದಕ್ಕೋಸ್ಕರ ಈ ಸ್ಯಾರಿನ ತರ್ಸಿರೋದು. ಈ ಸ್ಯಾರಿನ ನಾವು ತರ್ಸಿರೋದು, ಡ್ರೆಸ್ ನ ಅವ್ರ ಮಾಮ ಪ್ರೀತಿಯಿಂದ ಅವಳಿಗೋಸ್ಕರ ತಂದಿರೋದು. ಸ್ಯಾರಿ ಇಷ್ಟ ಆಯ್ತಾ ನಿಮ್ಗೆ? ಓ, ಸ್ಯಾರಿ ಸಕ್ಕತ್ತಾಗಿದೆ ಮಗಳ, ನಿಂಗೆ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಅವತ್ತು ಫುಲ್ ಮಿಂಚಿಂಗ್ ಮತ್ತೆ ಸೀಮಂತದಲ್ಲಿ ಸೊಸೆ ಮಿಂಚಿಂಗು, ಆಮೇಲೆ ಅದಕ್ಕೆ ಸೀಮಂತದಲ್ಲಿ ಇವರು ಏನೋ ಬ್ಲೌಸ್ ಎಲ್ಲ ವರ್ಕ್ ಮಾಡ್ಕೊಂಡಿದ್ದಾರೆ. ಅದ್ ನಾದ್ನಿ ಇವರು ಬ್ಲೌಸ್ ಎಲ್ಲ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಇವ್ರದ್ದು ಒಂದು ಸ್ಯಾರಿ ಇದೆ, ಆ ಸ್ಯಾರಿ ನೆಕ್ಸ್ಟ್ ತೋರಿಸ್ತೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅವರು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೋಬೇಕಾದ್ರೆ ತೋರಿಸ್ತೀವಿ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಾದ್ರೆ ಮಾಡಿದೆ ಫಾಲೋ ಮಾಡಿ. ನಮ್ಗೆ ಮಾತಾಡೋಕೆ ಅವಕಾಶನೇ ಇಲ್ಲ, ನಮಗ್ ಮಾತಾಡೋಕೆ ಅವಕಾಶನೇ ಇಲ್ಲ. ನಾನು ನನ್ನ ಮಗಳಿದ್ ಬಂದು ನೀನ್ ಯಾಕೆ ಮಾತಾಡ್ಬೇಕು? ಹೌದು, ಮನೇಲಿ ಗಂಡ್ ಮಕ್ಳು ಯಾರು ಮಾತಾಡಂಗಿಲ್ಲ, ಹೆಣ್ಮಕ್ಳದೇ ಮಾತಾಡಿಯೋದು ಅಲ್ಲ, ನಿಜ ಅದು. ಏನಿಲ್ಲ. ಸರಿ, ಎಲ್ರಿಗೂ ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.